ಇದು ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನ್ ಮೈತ್ರಾ ಮಹೇಶ್. ಖ್ಯಾತ ಯೂಟ್ಯೂಬರ್ ಕ್ವಾಜಾ ಶಿರಹಟ್ಟಿಯ ವಿರುದ್ಧ ಎಫ್ಐಆರ್ ದಾಖಲು. ಹೌದು, ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಎಂದೇ ಪ್ರಸಿದ್ಧರಾಗಿದ್ದರು. ಅದರಲ್ಲೂ ಕಾಮಿಡಿ ಖ್ಯಾತ ಯೂಟ್ಯೂಬರ್ ಶಿರಹಟ್ಟಿ ಕ್ವಾಜಾ ಅಲಿಯಾಸ್ ಮುಗಳಪ್ಪ ಅನ್ನುವರು. ಇವರು ಗಾಯತ್ರಿ ಜಾಲಿಹಾಳ್ ಅಂತಕ್ಕಂತ ತನ್ನ ಒಂದು ಸ್ನೇಹಿತೆಯ ಜೊತೆ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಮಾಡಿದ್ರು. ಹಾಗೆ ಅವ್ರ ಮನೆಗೆ ಹೋಗಿ 3-4 ದಿನ ಟ್ರಿಪ್ ಮಾಡ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ಯೂಟ್ಯೂಬ್ಗೆ ವಿಡಿಯೋಗಳನ್ನ ಅಪ್ಲೈ ಮಾಡ್ತಿದ್ರು. ಅಂದ್ರೆ ಯೂಟ್ಯೂಬ್ಗೆ ಬೇಕಾದಂತ ವಿಡಿಯೋಗಳು ಏನೇನಿದೆಯೋ ಅವುಗಳನ್ನೆಲ್ಲ ಮಾಡ್ಕೊಂಡು ಏನ್ ಮಾಡ್ತಿದ್ರು, ಯೂಟ್ಯೂಬ್ಗೆ ಅಪ್ಲೈ ಮಾಡ್ತಿದ್ರು. ಇದು ಹಾಗೆ ನಡೀತಾನೆ ಬಂದಿದೆ. ಜೂನ್ 6 ತನಕ ಏನಿತ್ತು ಆವಾಗ ಇವರಿಬ್ರು ಕೂಡಿ ವಿವಾಹ ಆಗಿದ್ದಾರೆ. ಎಲ್ಲಿ ಅಂತಂದ್ರೆ ಮುಂಡಗೋಡದ ಒಂದು ಸಬ್ ರಿಜಿಸ್ಟ್ರೇಷನ್ ಮ್ಯಾರೇಜ್ ಡಿಪಾರ್ಟ್ಮೆಂಟ್ ಆಫೀಸ್ ಅಲ್ಲಿ ಮ್ಯಾರೇಜ್ ಆದ ತಕ್ಷಣನು ಅದಾದ್ಮೇಲೂ ಬಂದು 1 ತಿಂಗಳು ಏನ್ ಮಾಡಿದಾಳೆ ಅಂತಂದ್ರೆ ಗಾಯತ್ರಿ ಅವರ ಮನೆಯಲ್ಲೇ ಇದ್ದಾಳೆ. ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಒಂದು ನಿವಾಸಿ ಇವರು. ಆ ಮನೆಯಲ್ಲೇ ಕೂಡ ಇದ್ದಾಳೆ. ಆಮೇಲೆ ಈ ಕ್ವಾಜಾ ಅವರು ಬಂದ್ಬಿಟ್ಟು ಏನ್ ಮಾಡಿದಾರೆ ಅಂತಂದ್ರೆ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಮಾಹಿತಿಗಳು ತಿಳಿದು ಬಂದಿವೆ. ಇಲ್ಲಿ ಮುಖ್ಯವಾಗಿ ಎಫ್ಐಆರ್ ದಾಖಲಾಗಿದ್ದು ಯಾವ ಒಂದು ಕಾರಣಕ್ಕೆ ಅಂತಂದ್ರೆ ನನ್ನ ಮಗಳನ್ನ ಹೆದರಿಸಿ ಬೆದರಿಸಿ ನಮಗೆ ಗೊತ್ತಿಲ್ಲದ ಹಾಗೆ ಮದುವೆ ಮಾಡಿಕೊಂಡು ಅಪಹರಣವನ್ನ ಮಾಡಿಕೊಂಡು ಹೋಗಿದ್ದಾನೆ. ಇದನ್ನ ಸ್ವತಃ ಗಾಯತ್ರಿ ಅವರ ತಾಯಿಯೇ ಸ್ಟೇಟ್ಮೆಂಟ್ ಅನ್ನ ನ್ಯೂಸ್ಗೆ ಕೊಟ್ಟಿರೋದು. ಹಾಗೆ ಅವ್ರ ಮದುವೆ ಆಗಷ್ಟು ದಿನ ಆಯ್ತು. ಈ ಪ್ರಕರಣ ಇಷ್ಟು ದಿನದ ಮೇಲೆ ಬೆಳಕಿಗೆ ಬಂದಿದೆ. ಬಿಫೋರ್ ಏನಾಗಿತ್ತು ಅಂತ ಕೇಳಿದಾಗ ಅವರ ತಾಯಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ಜೀವ ಬೆದರಿಕೆ ಹಾಕಿ ಏನ್ ಮಾಡಿದ್ರು ಅಂತಂದ್ರೆ ಸುಮ್ಮನಾಗ್ಸ್ಬಿಟ್ಟಿದ್ರು. ಇದನ್ನ ನಾವು ಮೀಡಿಯಾ ಮುಂದೆ ಕೊಡ್ಬೇಕು ಅಂದಿದ್ವಿ, ಸಾರ್ವಜನಿಕರ ಮುಂದೆ ಹೇಳ್ಬೇಕು ಅನ್ಕೊಂಡಿದ್ವಿ. ಆದ್ರೆ ನಮಗೆ ಜೀವ ಬೆದರಿಕೆಯನ್ನ ತಂದೊಡ್ಡಿದ್ರು. ಆ ಕಾರಣದಿಂದಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ವಿಷಯವನ್ನ ಎಲ್ಲ ಕೂಡ ಪ್ರಸ್ತಾಪವನ್ನ ಮಾಡಿರ್ಲಿಲ್ಲ. ಆದ್ರೆ ಈಗ ನಮಗೆ ನಮ್ಮ ಮಗಳು ಬೇಕು. ಇವಾಗ ಸ್ವತಃ ನಮ್ಮ ಮಗಳೇ ನಮ್ ವಿರುದ್ಧವಾಗಿ ನಿಂತು ಬಿಟ್ಟಿದ್ದಾಳೆ. ನನಗೆ ಅವನೇ ಬೇಕು, ನನ್ನ ಗಂಡನ ಮನೆ. ಇನ್ನೊಂದು ಸ್ಟೇಟ್ಮೆಂಟ್ ಗಾಯತ್ರಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನ ಗಂಡನ ಮನೆಗೆ ಕಡೆಗೆ ಏನಾದ್ರೂ ತೊಂದ್ರೆ ಆದ್ರೆ ಅದಕ್ಕೆ ನೀವೇ ಸ್ವತಃ ಜವಾಬ್ದಾರರು ಅಂತ ಕೂಡ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಗಾಯತ್ರಿ ಅವರ ತಾಯಿ ಏನ್ ಮಾಡಿದ್ರು ಅಂತಂದ್ರೆ ಹುಬ್ಳಿಯ ಒಂದು ಓಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ, ಹುಬ್ಳಿಯ ಹಳೆ ನಗರದ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ವಾಜಾ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲೆಯನ್ನ ಮಾಡಿದ್ದಾರೆ. ಸೊ ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಿದ್ರು ಅಂತಂದ್ರೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇವತ್ತು ಆ ಗಾಯತ್ರಿ ಅಂತಕ್ಕಂತ ಹುಡುಗಿ ಬಂದ್ಬಿಟ್ಟು ಏನ್ ಮಾಡಿದಾಳೆ ಅಂತಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದಾಳೆ. ನನಗೆ ಯಾರು ಏನ್ ಮಾಡಿಲ್ಲ ಅಂತಂದ್ರೆ ಹಿಂಸೆಯನ್ನ ಕೊಟ್ಟಿಲ್ಲ, ಇವ್ರನ್ನ ಮದುವೆ ಆಗು ಅಂತ ಹೇಳಿ ಯಾರು ಹೇಳಿ ಕೂಡ ಕೊಟ್ಟಿಲ್ಲ. ಹಾಗೆ ನಾನು ಯಾವ ಒತ್ತಡದಿಂದ ಕೂಡ ಈ ಸ್ಟೇಟ್ಮೆಂಟ್ ಅನ್ನ ನಾನು ಹೇಳ್ತಾನೆ ಇಲ್ಲ. ನನಗೆ ಸ್ವ ಇಚ್ಛಾವಾಗಿ ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವನನ್ನ ಮದುವೆ ಆಗಿದ್ದೀನಿ. ಆದ್ರೆ ಇನ್ನೂ ಒಂದು ಇವ್ರು ಮೆನ್ಷನ್ ಮಾಡಿದ್ದಾರೆ, ಸತತ 2 ವರ್ಷಗಳ ಕಾಲ ನಾವೇನ್ ಮಾಡಿದೀವಿ ಅಂತಂದ್ರೆ ಪ್ರೀತಿಸಿ ವಿವಾಹವನ್ನ ಮಾಡ್ಕೊಂಡ್ವಿ. ಈ ತರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಬಜರಂಗದ ಕಾರ್ಯಕರ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಮಾಹಿತಿಗಳನ್ನ ಅಂದ್ರೆ ಎಲ್ಲಿ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹೋಗಿ ಮದುವೆ ಆಗಿದ್ರು ಅಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ ನಂತರ ಒಂದು ಮಾಹಿತಿ ಬೆಳಕಿಗೆ ಬಂದಿದೆ. ಇವರು ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ವಿವಾಹವನ್ನ ಆಗಿದ್ದಾರೆ ಅನ್ನೋ ಮಾಹಿತಿ ಬೆಳಕಿಗೆ ಬಂತು. ಸಾಕಷ್ಟು ಜನರಿಂದ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಪರಿಚಯ ಆದ್ರು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತ ಹೆಸರಿನಿಂದ ಗುರುತಿಸ್ಕೊಂಡವ್ರು ಇವರಿಬ್ರು ಕೂಡ. ಇವರು ಮದುವೆಯಾದ ಬಗೆಯ ಬಗ್ಗೆ ಹೇಳ್ಬೇಕಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಸಾರ್ವಜನಿಕರೇ ಇವ್ರನ್ನ ಬೆಳೆಸಿದ್ದಲ್ವಾ. ಸಾಕಷ್ಟು ಹಿಂದೂ ಮುಸ್ಲಿಂ ಮದುವೆಗಳಾಗಿವೆ. ಇವ್ರು ಮುಚ್ಚಿಡುವಂತ ಒಂದು ಅವಶ್ಯಕತೆ ಇಲ್ಲಿ ಇಲ್ಲವೇ ಇರ್ಲಿಲ್ಲ ನನ್ನ ಪ್ರಕಾರವಾಗಿ. ಅದನ್ನ ಇವರು ಜನರಿಗೆ ತಿಳಿಸ್ಬೇಕಾಗಿತ್ತು. ಇನ್ನೊಂದು ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಗಾಯತ್ರಿ ತಾಯಿ, ಗಾಯತ್ರಿ ತಂದೆ, ಗಾಯತ್ರಿ ಸಂಬಂಧಿಕರನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದೀವಿ. ಇಲ್ಲಿ ಯೂಟ್ಯೂಬರ್ ಆಗಿರತಕ್ಕಂತ ಮುಖ್ಯ ಒಂದು ಸಾಕ್ಷಿ ಯಾರು ಅಂತಂದ್ರೆ ಕ್ವಾಜಾ. ಅವರನ್ನ ನಾವು ಯಾವುದೇ ಒಂದು ಸಂದರ್ಶನದಲ್ಲಿ ಏನ್ ಮಾಡಿಲ್ಲ ಅಂತಂದ್ರೆ ನೋಡೇ ಇಲ್ಲ. ಇನ್ನೊಂದು ಅವ್ರ ಪತ್ತೆ ಕೂಡ ಇಲ್ಲ ಈ ಪ್ರಕರಣ ಆಗಿದ್ರಾಗಿಂದ ಅಂತ ಹೇಳಬಹುದು. ಹಾಗೆ ಹುಡುಗಿಯನ್ನ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ ಮಹಿಳಾ ರಕ್ಷಣಾ ಒಂದು ಪಡೆಗೆ ಏನ್ ಮಾಡಿದಾರೆ ಅಂತಂದ್ರೆ ನೀಡಲಾಗಿದೆ. ಅದರಲ್ಲಿ ಮಹಿಳಾ ರಕ್ಷಣಾ ಒಂದು ಸಾಂತ್ವನ ಕೇಂದ್ರಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಗಾಯತ್ರಿ ಅವ್ರನ್ನ ಕಳಿಸಿದ್ದಾರೆ. ಅಲ್ಲಿ ನೋಡ್ಬೇಕು ಎಷ್ಟರ ಮಟ್ಟಿಗೆ ಅವಳ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಈ ವಿಷಯದಿಂದ. ಇನ್ನು ವಿಷಯಗಳು ಏನೇನು ಬೆಳಕಿಗೆ ಬರುತ್ತವೆ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಏನೇ ಆಗ್ಲಿ, ಒಟ್ಟಾರೆಯಾಗ್ಲಿ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಮತ್ತಷ್ಟು ಮಾಹಿತಿಗಾಗಿ ನೀವು ನೋಡ್ತಾ ಇರಿ ತಾಲೂಕು.